ನಮ್ಮ ಮನೆ ಸ್ವಲ್ಪ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಕೆದರ್ದಂಗೆ ಆಗ್ತಾ ಇದೆ. ಮನೆಗೆ ಹೋಗಿ ಈಗ ತುಂಬ ದೊಡ್ಡದು ವ್ಯವಸ್ಥೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾ ಇದೆ. ಸೊ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ಸೊ ಇಲ್ಲಿ ಊರಿಗೆ ಬಂದಮೇಲೆ ನಮ್ಮ ಅಮ್ಮನ ಮನೆ, ನಮ್ಮ ಮನೆ, ಸ್ವಲ್ಪ ಆಲ್ಮೋಸ್ಟು ನನಗೆ ಗೊತ್ತಿರೋ ಮನೆ ಎಲ್ಲ ತಿರುಗಾಡಿ ಮಾತಾಡಿಸ್ಕೊಂಡು ಊರಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಮನೆಗಳು ಬಿಡೋಕ್ಕಾಗಲ್ಲ. ಸೊ ನಾನಿವಾಗ ಬೆಳಗ್ಗೆನೇ ರೆಡಿ ಆಗಿದ್ದೀನಿ. ಅವತ್ತಿಗೆ ತಿಂಡಿ ಕೂಡ ಮಾಡಿದ್ರು. ಸೊ ಇವತ್ತು ತಿಂಡಿ ಬಂದುಬಿಟ್ಟು ಅವಲಕ್ಕಿ ಮಾಡಿದರು. ಅವಲಕ್ಕಿ ತಿಂದು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗಿದ್ದೀನಿ. ಅಂದರೆ ನನಗೆ ಒನ್ ಆಫ್ ದ ಮೈ ಫೇವ್ರೆಟ್ ದೇವಸ್ಥಾನ ಅಂತ ಹೇಳ್ಬೋದು. ಹಾಗಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಓಕೆ, ಸೊ ಇವಾಗ ಅಮ್ಮನ ಮನೆಯಲ್ಲಿದ್ದೀನಿ. ನಿನ್ನೆ ನಾನು ನಮ್ಮ ಮನೆಗೆ ಬಂದಿದ್ದೆ. ಬಟ್ ನಮ್ಮ ಮಮ್ಮಿ ಊರಿಗೆ ಹೋಗೋದ್ರಿಂದ ಮತ್ತೆ 10-15 days ಆಗುತ್ತೆ ಬರಬೇಕಾದ್ರೆ. ಮಾಡಿಕೊಂಡು ಬರಬೇಕು ಅಂತ ಹೋಗಿದ್ದಾರೆ. ಹಾಗಾಗಿ ಸೊ ನಿನ್ನೆ ಆ ಕಡೆಯಿಂದ ಇಮಿಡಿಯೇಟ್ಲಾಗಿ ಈ ಕಡೆ ಬರಬೇಕಾಯ್ತು. ಬಂದು ಇಲ್ಲೇ ಸ್ಟೇ ಮಾಡಿಬಿಟ್ಟೆ. ಹಾಗಾಗಿ ಸೊ ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು 4 ಗಂಟೆಗೆ ನಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೀನಿ. ಸೊ ಇವತ್ತು ನಾನು ಏನು ಮಾಡಿರುವಂಥ ಡ್ರೆಸ್ ಬಂದುಬಿಟ್ಟು ಗ್ರೀನ್ ಆ್ಯಂಡ್ ವೈಟ್ ಕಲರ್ನಲ್ಲಿದೆ. ಬಟ್ ಇದು ಡ್ರೆಸ್ ಬಂದಿತ್ತು ನಮ್ಮ ತಂಗಿದು. ಬಟ್ ನಮ್ಮ ತಂಗಿ ಸೈಜು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವು 5 ಜನ ನಮ್ಮ ಅಕ್ಕ ಒಬ್ಬಕ್ಕೆ ಬಿಟ್ಟು 4 ಜನ ಸೇಮ್ ಇದೇ ಡ್ರೆಸ್ಸನ್ನು ಹಾಕೋತೀವಿ. ಯಾಕಂದರೆ ಎಲ್ರಿಗೂ ಬರುತ್ತೆ ಸೈಜು, ಎಲ್ರಿಗೂ ಬರುತ್ತೆ. ನಮ್ಮ ಅಕ್ಕ ಒಬ್ಬಕ್ಕೆ ಬಿಟ್ಟು ಸೊ ಮಿಕ್ಕಿರೋರು ನಮ್ಗೆ ಎಲ್ರಿಗೂ ಈ ಸೈಜ್ ಬರುತ್ತೆ. ಹಾಗಾಗಿ ಇಲ್ಲಿ ಊರಿಗೆ ಬಂದಂತಂದರೆ ನಾನು ಈ ಮನೆಗೆ ಡ್ರೆಸ್ ಏನು ತೊಗೊಂಬರಲ್ಲ. ಬಟ್ ಇವ್ರದ್ದೇ ಎಲ್ಲ ಹಾಕೊಂಡಿರ್ತೀನಿ. ಮತ್ತು ನಾನಿರಲ್ಲಿ ಇವ್ರು ಬಂದರು ಅಂತಂದರೆ ಅವರು ಕೂಡ ಏನು ತೊಗೊಂಡು ಬರೋದಿಲ್ಲ, ಅದೇ ಡ್ರೆಸ್ಸನ್ನು ಹಾಕ್ಕೊಳ್ತಾರೆ. ಸೊ ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ವೇರ್ ಮಾಡಿದ್ದೀನಿ ಇವತ್ತು. ಇದು ಬ್ಯಾಕ್ ಸೈಡು ಆ್ಯಂಡ್ ಫ್ರಂಟು ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆ್ಯಂಡ್ ಈ ಪ್ಯಾಟರ್ನ್ ಏನು ಡಿಸೈನ್ ಕೊಟ್ಟಿದ್ದಾರಲ್ಲ ಕೆಳಗಡೆ, ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಈ ಬ್ಲಾಗನ್ನು ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲದೆ ಹೋದರೆ ಅಲ್ಲಿ ಅಲೋವ್ ಇತ್ತು ಅಂದರೆ ದೇವಸ್ಥಾನದಲ್ಲಿ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ನಾನು ಕೂಡ ರೆಡಿ ಆಗಿದ್ದೆ. ಅದಾದಮೇಲೆ ಬೈಕ್ ತೊಗೊಂಬಂದರು. ಬೈಕು ಬೇರೆಯವ್ರದ್ದು ಇಸ್ಕೊಂಬಂದಿದ್ದಾರೆ. ನಮ್ಮ ಬೈಕು ಇಲ್ಲೇ ಗುಲ್ಬರ್ಗದಲ್ಲಿ ಬಿಟ್ಟು ಹೋಗಿರೋದ್ರಿಂದ ಅವ್ರ ಫ್ರೆಂಡ್ ಕೈಯಲ್ಲಿ ಇಸ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹೊರಟಿದ್ದೀವಿ. ಬಟ್ ಗಾಡಿಯಲ್ಲಿ ಹೋಗಬೇಕು ಅಂತ ತುಂಬಾ ಇಷ್ಟ ನನಗೆ. ಈ ಬೈಕು ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಆದರೆ ಏನಂತ ಗೊತ್ತಾ, ನಮ್ಮ ಯಜಮಾನ್ರಿಗೆ ಈ ಡ್ರೈವಿಂಗ್ ಮಾಡೋದು, ಈ ಥರ ಲಾಂಗಾಗಿ ಕರ್ಕೊಂಡು ಹೋಗೋದು ಅಂದರೆ ಇಷ್ಟ ಆಗಲ್ಲ. ಕಾರ್ ಇತ್ತು ಅಂದರೆ ಎಷ್ಟು ದೂರ ಬಂದ್ರೂ ಕೂಡ ನಡೆಯುತ್ತೆ. ಬಟ್ ನಮಗೆ ಕಾರ್ ಆಗಲ್ಲ. ಸೊ ಈ ಥರ ಇದೆ ನೋಡಿ. ಬಸ್ಸಿಗೆ ನಮಗೆ ತುಂಬ ಇಷ್ಟ, ಅವರಿಗೆ ಬಸ್ ಅಂದರೆ ಇಷ್ಟ ಆಗಲ್ಲ. ಆದರೂ ಒಂದೊಂದು ಸಾರಿ ಏನು ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ತಾರೆ. ಕೆಲವೊಂದು ಸಾರಿ ನಾನು ಕೂಡ ಅವ್ರದ್ದು ಒಪ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಬೈಕ್ನಲ್ಲಿ ಹೋಗೋದು ಅಂದರೆ. ಬಟ್ ಏನಂದರೆ ನಾನು ಜುಟ್ಟು ಹಾಕಿರೋದ್ರಿಂದ ಫುಲ್ಲು ಹೇರ್ಸ್ ಎಲ್ಲ ಮತ್ತೆ ಕೆದರ್ದಂಗೆ ಆಗ್ತಾಯಿದೆ. ಮನೆಗೆ ಹೋಗಿ ಇಕ್ಕೊಂಡು ಮತ್ತೆ ಹಿಂಸೆ. ಹಾಗಾಗಿ ಬರುವಾಗಲೇ ಮೇಲೆ ಕಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತು. ಹಾಗೆ ಬೆಳಿಗ್ಗೆ ಎದ್ದು ಏನು ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾಷ್ಟ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ವ. ನಾನು ಹೋಗುವಂಥ ಟೈಮ್ನಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸ್ವಲ್ಪನಾದರೂ ತಿಂದು ಹೋಗು ಅಂತ ಹೇಳಿಬಿಟ್ಟು ನಮ್ಮ ಅತ್ತಿಗೆ ತೊಗೊಂಬಂದು ಕೊಟ್ಟರು. ಹಾಗಾಗಿ ಸ್ವಲ್ಪನಾದರೂ ತಿಂದು ಹೋದೆ ಅಂತಂದರೆ ಬರೋದು ಎಷ್ಟಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದರು. ಹಾಗೆ ನಮ್ಮ ಅಣ್ಣ ಕೂಡ ಇವತ್ತು ಸ್ಯಾಟರ್ಡೇ ಅಲ್ವಾ, ಸಂತೆ ಮಾಡ್ಕೊಂಡು ಬಂದಿದ್ದರು. ಬಟ್ ನೋಡಿ ಇಷ್ಟೆಲ್ಲ ಇದು 2 days ಅಷ್ಟೇ ಆಗುತ್ತೆ. ಇದಿಲ್ಲ, ಕೆಲವೊಬ್ಬರು ಒಂದೊಂದು ವೀಕ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇದು 2 ದಿನ ಆಗೋದು. ಯಾಕೆಂದರೆ ಅಷ್ಟು ಕೆಲಸ ಇರುತ್ತೆ, ಅಷ್ಟು ಮಂದಿಗೆ ಅಡುಗೆ ಮಾಡಿ ಕೊಡೋದಿರುತ್ತೆ. ಬಟ್ ಏನಂದರೆ ಎನಿ ಟೈಮ್ ಸಿಗೋದ್ರಿಂದ ನಾವು ಸ್ಯಾಟರ್ಡೇ ದಿನ ತೊಗೊಳ್ಳೋದು 1-2 days 3 days ಆಗಷ್ಟೇ ತೊಗೊಳ್ತೀವಿ.
ಎನಿ ಟೈಮ್ ಸಾಯಂಕಾಲ 4 o'clock 5 o'clock ತನಕ ಮತ್ತೆ ಸಿಗ್ತಾ ಇರುತ್ತೆ, ಅಲ್ಲಿ ತೊಗೊಂಬರ್ತಾರೆ. ಇನ್ನು ಅದಾದಮೇಲೆ ಅಷ್ಟೊತ್ತಿಗೆ ನಾನು ಕೂಡ ಬಂದು ದೇವಸ್ಥಾನಕ್ಕೆ ರೀಚ್ ಆದೆ. ಬಟ್ ಏನಂತಂದರೆ ಪೂಜೆ ಮಾಡಿದರು ಆಗ್ತಾನೆ, ಬಟ್ ಈ ಥರ ಸಿಗೋದು ಸ್ವಲ್ಪ ಕಡಿಮೆನೇ. ನಾವು ಬರೋಕ್ಕಿಂತ ಮುಂಚೆನೇ ಮಾಡಿ ಹೋಗಿರ್ತಿದ್ರು, ಇಲ್ಲದೆ ಹೋದರೆ ಕಾಲ್ ಮಾಡಿದ್ರೆ ಬಂದು ಇರ್ತಾಯಿದ್ರು. ಇವಾಗ ನಾವು ಕಾಲು ಮಾಡಿಲ್ಲ, ಏನೂ ಇಲ್ಲ ಅಲ್ವಾ, ಹಾಗಾಗಿ ಪೂಜೆ ಮಾಡಿದ್ರಂತೆ ಇವಾಗ. ಸೊ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿ ಆಯಿತು. ಅವಾಗವಾಗ ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ. ನಾನು ಕೂಡ ಸ್ವಲ್ಪ ಮನುಷ್ಯನಿಗೆ ರಿಲ್ಯಾಕ್ಸ್ ಅನ್ನೋದು ಸಿಗೋದು, ಆಮೇಲೆ ಫ್ರೆಶ್ ಅಂತ ಅನಿಸೋದು ದೇವಸ್ಥಾನದಲ್ಲೇ. ಅದು ಬಿಟ್ಟರೆ ಉಳ್ಕಿ ಟೈಮ್ನಲ್ಲೆಲ್ಲ ಬೇರೆ ಥರ ಫೀಲ್ ಬರುತ್ತೆ. ದೇವಸ್ಥಾನ ಅಂದಮೇಲೆ ಅದು ಪಾಸಿಟಿವ್ ಥಿಂಗ್ಸಲ್ಲಿ ಫೀಲ್ ಬರುತ್ತೆ. ಪೂಜೆ ಎಲ್ಲ ಆಯಿತು. ನಾವು ಕೂಡ 2 ತೆಂಗಿನಕಾಯಿ, ಊದಿನ ಕಡ್ಡಿ ಆ್ಯಂಡ್ ಕರ್ಪೂರ ಇದೆಲ್ಲ ತೊಗೊಂಡೋಗಿದ್ವಿ. ನಮಗೆ ಹಚ್ಚಿಬಿಟ್ಟು ಬೆಳಗಿಸ್ತಾರೆ. ಆರತಿ ಕೂಡ ನಮಗೆ ಹಚ್ಚಿಬಿಟ್ಟು ಬೆಳಗಿಸ್ತಾರೆ. ಬೆಳಗ್ಗೆ ಸ್ವಲ್ಪ ಹೊತ್ತು ಕೂತ್ವಿ. ಆಮೇಲೆ ಇಲ್ಲಿ ಏನು ಹೇಳ್ತೀವಿ, ನಾ 9 ಗ್ರಹದ ದೇವಿಗಳಂತ ಹೇಳ್ತೀವಲ್ಲ, ಹಾಗಾಗಿ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬಾ ಅಂತ ಹೇಳಿದರು. ಅದನ್ನು ಕೂಡ ನಮಸ್ಕಾರ ಮುಗಿಸ್ಕೊಂಡು ಇನ್ನು ಸುತ್ತಲೂ ಒಂದು 2 ರೌಂಡ್ ಹಾಕ್ತೀನಿ ನಾನು. ದೇವಸ್ಥಾನಕ್ಕೆ ಹೋದ್ಮೇಲೆ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಅಂತ ಅನ್ನಿಸ್ಬೇಕು, ಒಂದು ದರ್ಶನ ಆಗಬೇಕು ಅಂದರೆ. ಬಟ್ ಇಲ್ಲಿ ಯಾರೂ ಜಾಸ್ತಿ ಏನು ಬರೋದಿಲ್ಲ, ಬಟ್ ನಾನು ಬರ್ತಾ ಇರ್ತೀನಿ ಅಷ್ಟೇ. ಬಟ್ ನಾನು ಯಾಕೆ ಬರ್ತಾ ಇದ್ದೀನಿ ಅಂದರೆ, ನಂದು BEd ಕೋರ್ಸ್ ಮುಗಿಯೋ ತನಕ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ನಲ್ಲ, ಪ್ರತಿದಿನ ನಾನು ಹೋಗುವಾಗ ಗಾಡಿಯಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡೇ ಹೋಗ್ತಾಯಿದ್ದೆ. ಆಮೇಲೆ ಬರುವಾಗಲೂ ಕೂಡ ನಮಸ್ಕಾರ ಮಾಡ್ತಿದ್ದೆ, ಹಾಗಾಗಿ ಅದು ರೂಢಿ ಬಿದ್ದುಬಿಟ್ಟಿದೆ. ಸೊ ಇವಾಗಾದ್ರೂ ಕೂಡ ನನಗೆ ಬಿಡೋದಕ್ಕೆ ಮನಸ್ಸು ಬರಲ್ಲಲ್ಲ, ಹಾಗಾಗಿ ಬರ್ತಾ ಇರ್ತೀನಿ ಅವಾಗವಾಗ. ಸೊ ಒಂಥರ ಬಹಳನೇ ಚೆನ್ನಾಗಿ ಬಾಂಡಿಂಗ್ ಅಂತ ಬೆಳೆದಿದೆ ದೇವರಿಗೆ ನನಗೆ. ಸೊ ಇನ್ನು ದೇವಸ್ಥಾನ ಪೂಜೆ ಎಲ್ಲ ಆಯಿತು. ನಾವು ಕೂಡ ಸುತ್ತಲೂ ಹೊಡೆದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಒಂದು ಕಟ್ಟಿ ಇದೆ, ಅಲ್ಲಿ ಕೂತ್ಕೊಂಡಿರ್ತೀವಿ. ಆಮೇಲೆ ಏನಾದರೂ ತೆಂಗಿನಕಾಯಿ ಪ್ರಸಾದ ಏನಾದರೂ ಕೊಟ್ಟರು ಅಂದರೆ ಅದನ್ನು ತಿಂತ ಒಂದು 5-10 ನಿಮಿಷ ಕೂತ್ಕೊಂಡಿರ್ತೀವಿ. ಬಟ್ ಇದು ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗೋದಿದೆ, ನೋಡ್ತಾ ಇದ್ದೀರಲ್ಲ. ಮೊದಲೆಲ್ಲ ಒಂದು ಚಿಕ್ಕದು ಗುಡಿ ಇತ್ತು, ಬಟ್ ಈಗ ತುಂಬ ದೊಡ್ಡದು ವ್ಯವಸ್ಥೆ ಆಗಿಬಿಟ್ಟಿದೆ. ಸ್ಟೇ ಕೂಡ ಮಾಡ್ಬೋದು ಅಂತ ಅನಿಸುತ್ತೆ. ಆ ಕಡೆ ಎಲ್ಲ ಸ್ವಲ್ಪ ರೂಮ್ಸ್ಗಳೆಲ್ಲ ಇದೆ, ಇಲ್ಲಿ ವೆಹಿಕಲ್ಸ್ ನಿಲ್ಲೋದಕ್ಕೆ. ಆಮೇಲೆ ಫಂಕ್ಷನ್ ಎಲ್ಲ ನಡೀತಾ ಇರುತ್ತೆ, ಬೋರ್ ಇದೆ. ಆಮೇಲೆ ಹೋಗೋದು ಬರೋದಕ್ಕೆ ತುಂಬ ಅನುಕೂಲ ಇದೆ. ಅವಾಗವಾಗ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಅಂತ ಅನಿಸೋದು ಇಲ್ಲೇ, ಹಾಗಾಗಿ ಇಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ನೋಡಿ ಗಿಡಗಳು ಹಚ್ಚಿದಾರಲ್ಲ, ಈ ಗಿಡಗಳ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ವರ್ಷ ಏನಲ್ಲ, ಯಾರಾದರೂ ಬರುವಾಗ ಒಂದು ಗಿಡ ತೊಗೊಂಬಂದು ನೆಡಬೇಕಂತೆ. ಸೊ ಅವರು ಕೂಡ ನಮಗೆ ಹೇಳಿದರು. ಇನ್ನು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟೊತ್ತಿಗೆ ಇವಳದು ಗೋಳಾಟ ನಡೀತಾ ಇದೆ ನೋಡಿ. ಇದು ಒಂದು ಬಕೆಟ್ ಬಟ್ಟೆ ಇದೆ, ಮೇಲ್ಗಡೆ ಒಯ್ಯೋದಕ್ಕಾಗಲ್ಲಂತ, ಹಾಗಾಗಿ ಅಳ್ತಾ ಕೂತ್ಕೊಂಡಿದ್ಲು. ಮಕ್ಕಳು ನೋಡಿ ಹೆಂಗೆ ಮಾಡ್ತಾರೆ. ಸೊ ಇವಳಿಗೆ ಒಂದು ಸ್ವಲ್ಪ ಕೆಲಸ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಮೇಲೆ ಒಯ್ದಿಟ್ಟು ಬಾ ಅಂದರೆ ಇವಳು ಅಳ್ತಾ ಕೂತ್ಕೊಂಡಿದ್ದಾಳೆ. ಅದು ತುಂಬ ವೇಟ್ ಇದೆ ಅಂತೆ, ಬಟ್ ಅಷ್ಟೊಂದು ವೇಟ್ ಏನಿಲ್ಲ, ಅವಳು ತೊಗೊಂಡು ಹೋಗೋದಕ್ಕಾಗಲ್ಲ, ತುಂಬ ವೇಟ್ ಇದೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾಳೆ. ಆಮೇಲೆ ನಮ್ಮ ತಂಗಿ ಒಂದು ಆವಾಜ್ ಹಾಕ್ಬಿಟ್ಲು, ಅಂದರೆ ಸೈಲೆಂಟ್ ಆಗಿಬಿಡ್ತಾಳೆ ಅವಳು. ನಮ್ಮ ಮನೇಲಿ ಯಾರಿಗೂ ಹೆದರಲ್ಲ, ನಮ್ಮ ತಂಗಿಗೆ ಮಾತ್ರ ಹೆದರೋದು. ಹಾಗಾಗಿ ಅವಳು ಆವಾಜ್ ಹಾಕಿದ್ಲು, ಹಾಗಾಗಿ ಸೈಲೆಂಟ್ ಆಗಿಬಿಟ್ಲು. ಇವಾಗ ನಾನು ದೇವಸ್ಥಾನದಿಂದ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಟ್ ಹೋಗುವಾಗ ನಾವೆಲ್ಲರೂ ಸೇರಿ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಬಟ್ ಏನಂದರೆ ಆಗಲಿಲ್ಲ. ಸೊ ಇವಳ್ದು ಕೆಲಸ ಇತ್ತು, ನಮ್ಮ ಮಮ್ಮಿ ಬೇರೆ ಊರಿಗೆ ಹೋಗಿದ್ರು, ನಮ್ಮ ತಂಗಿ ಬೇರೆ ಅವಳದು ಕೆಲಸಕ್ಕೆ ಏನು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿದ್ಲು, ಅವಳು ಕೂಡ ಬರೋಕ್ಕಾಗಲಿಲ್ಲ. ಇನ್ನು ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ದೀವಿ. ಯಾಕೆ ಸಿದ್ಧಾರ್ಥ ಬಾಯ್ ಬಟ್ಲ? ಗುಡ್ 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 ಯಾಪು ಸಿದ್ಧಾರ್ಥ ಒಂದು ಬಿಡು, ಬಾಯಲ್ಲಿ ಬಟ್ಟಿಟ್ರ. ಕರೆಕ್ಟ್ ನೋಡು ಸಿದ್ಧಾರ್ಥಿ, ನನಗೆ ಇದೊಂದು ಕೆಲಸ ಮಾಡ್ಕೊಟ್ಟು ಹೋಗು. ಇವಾಗ ಬಂದ್ವಿ. ಬಟ್ ಏನಂತಂದರೆ ದೇವಸ್ಥಾನ ಚೆನ್ನಾಗಿ ದರ್ಶನ ಆಯಿತು, ಎಲ್ಲ ಆಯಿತು. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನಾನು ಕೂಡ. ಏನೋ ಒಂದು ನನಗೆ ಹೋಗಿ ಬಂದರೆ ಒಂದು ಸ್ವಲ್ಪ ಖುಷಿನೂ ಆಗುತ್ತೆ, ಮನಸ್ಸಿಗೆ ಸಮಾಧಾನವೂ ಆಗುತ್ತೆ. ಭಾಳ ದಿನ ಆಯಿತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ.
ಬಟ್ ಇನ್ನೊಂದು ಅವ್ರದ್ದು ಕೆಲಸ ಬೇರೆ ಫ್ರೀ ಇದ್ರಲ್ಲ, ಹಾಗಾಗಿ ಕರ್ಕೊಂಡು ಹೋದರು. ಸೊ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ನಾನು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ಲು. ಇವಾಗ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 2:30 ಏನೋ ಆಗ್ತಾಯಿದೆ. ಸೊ ಗೈಸ್, ನಾನು ಇವಾಗ ಊಟ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಏನು ಮಾಡ್ತೀನಿ, ಬದನೇಕಾಯಿ ಪಲ್ಯ. ಸೊ ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಅಂತ ಬನ್ನಿ ಊಟ ಮಾಡೋಣ. ಫಸ್ಟಿಗೆ ಬರೀ ಯಾರೆಲ್ಲ ಊಟ ಮಾಡ್ತೀರಾ ನನ್ನ ಜೊತೆ ಊಟಕ್ಕೆ ಕರಿತಾ ಇದ್ದೀನಿ. ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಸ್ವಲ್ಪ ಟಯರ್ಡ್ ಬೇರೆ ಆಗ್ತಾಯಿದೆ. ಇನ್ನೊಂದು ಹೊರಗಡೆ ಎಲ್ಲಾದರೂ ಹೋಗಿ ಬಂದ್ವಿ ಅಂತಂದರೆ ಸ್ವಲ್ಪ ಕಣ್ಣೆಲ್ಲ ಉರಿಯುತ್ತೆ ಸ್ವಲ್ಪ. ಹಾಗಾಗಿ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಏನು ಬದನೇಕಾಯಿ ಪಲ್ಯ ಆ್ಯಂಡ್ ಮೆಣಸಿನ್ಕಾಯಿ ಏನೇನು ಮಾಡಿದ್ದಾನೆ ಎಲ್ಲ ಹಚ್ಕೋತಾ ಇದ್ದೀನಿ. ಆ್ಯಂಡ್ ಕುಬ್ಸಿ ಪಲ್ಯ, ಮೈ ಫೇವ್ರೆಟ್ ಪಲ್ಯ ಕುಬ್ಸಿ ಪಲ್ಯ ಅದೆಷ್ಟು. ಆ್ಯಂಡ್ ರೊಟ್ಟಿ. ಪುಟ್ಟಿ ರೊಟ್ಟಿ ಇಲ್ಲ, ರೊಟ್ಟಿ. ನಾನು ಇಲ್ಲಿಗೆ ಬಂದಂದರೆ ಯಾವ ಕೆಲಸನೂ ಮಾಡಲ್ಲ ಗೈಸ್, ಯಾಕಂದರೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಸೊ ನಾವು ಅಲ್ಲಿನೇ ಸ್ವಲ್ಪ ಹೈರಾಣ ಆಗಿರ್ತೀವಿ ಗಂಡನ ಮನೆಯಲ್ಲಿ ಅಂತ ಅಂದ್ಕೊಂಡು ಅವಳೇನು ಹಚ್ಚೋದಿಲ್ಲ. ಬಟ್ ಅವಳೇ ಎಲ್ಲ ಕೆಲಸ ಮಾಡಿ ಊಟಕ್ಕೆ ಕರೀತಾಳೆ. ಏನೋ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಮನೆಯಲ್ಲಿ ಅಂದರೆ ಕ್ಲೀನಿಂಗ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡೋಣ. ಸೊ ರೊಟ್ಟಿ ಆ್ಯಂಡ್ ಬದ್ನಿಕಾಯಿ ಪಲ್ಯ ಆ್ಯಂಡ್ 2 ಮೆಣಸಿನ್ಕಾಯಿ ಆ್ಯಂಡ್ ಇದು ಕುಬ್ಸಿ ಪಲ್ಯ, ಆಮೇಲೆ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ಊಟ ಮುಗಿಸ್ಕೊಂಡು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಊಟ ಮೇಡಮ್ ಬರಲ್ರು ನೀವು ಕಾಮೆಂಟ್ ಆಗಿದ್ದೀರ ನಾಲ್ಕದು ಹಾಗೆ ಒಬ್ಬರೇ ಆಗಿರ್ತಾವೆ ನೀ ಕರ್ತಿದ್ದೀನಿ ದಿನ ಮಿಸ್ ಆಗ್ತಾವ ಚಂದ ಮಾಡ್ತಾರ ಹಂಗ ಅಂತೇಳಿ. ಹೊಸ ನಿವ್ಯಾ ಪಾಲಿಮರ್ ಈಗ 100% ಪ್ಯೂರ್ ಹೈಲುರಾನಿಕ್ ಆಸಿಡ್ ನೊಂದಿಗೆ ಇದು ಮಾಯಿಶ್ಚರೈಸ್ ಆಗಿ ಪಿಕ್ಚರ್. ಫ್ರೆಂಡ್ಸ್, ಇನ್ನು ನಂದಂತೂ ಊಟ ಮುಗೀತು. ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ತೀನಿ, ತುಂಬ ಟಯರ್ಡ್ ಆಗ್ತಾಯಿದೆ. ಫ್ರೆಂಡ್ಸ್ ಇವಾಗ ಸೊ ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡವಳು 6 o'clock ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ಸೊ ಟೀ ಎಲ್ಲ ಕುಡಿದೆ. ಸೊ ಇವಾಗ ಮಕ್ಕಳು ಸ್ವಲ್ಪ ಸ್ನ್ಯಾಕ್ಸ್ ಬೇಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಲೂಗಡ್ಡಿದು ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಸಡನ್ನಾಗಿ ಬೇಡಿದ್ರೆ ಇದೇ ಮಾಡೋಕ್ಕಾಗೋದು. ಕೆಲವೊಂದು ಐಟಮ್ಸ್ಗೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕೆಲವೊಂದು ಐಟಮ್ಸ್ ಇರಲ್ಲ ಒಂದೊಂದು ಸಾರಿ ಇದ್ರೂ ಈಗ ಅದೆಲ್ಲ ಸಿಗೋಂಗಿಲ್ಲ. ಹಾಗಾಗಿ ಫಿಂಗರ್ ಚಿಪ್ಸ್ ಬೇಡಿದ್ರು. ಹಾಗಾಗಿ ಇಬ್ಬರು ಸೇರಿ ಫಿಂಗರ್ ಚಿಪ್ಸ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ನಮ್ಮ ತಂಗಿ ಆ ಕಡೆ ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ಕೂಡ ಬೇಡಿದ್ರು ಫಿಂಗರ್ ಚಿಪ್ಸ್ ಮಾಡು, ನಾನು ತಿಂತೀನಿ ಅಂತ ಹೇಳಿದ್ರು. ಹಾಗಾಗಿ ಸೊ ಇಮಿಡಿಯೇಟ್ಲಿ ಅಂತಂದರೆ ಇದೇ ಆಗೋದು. ಸೊ ಇಬ್ಬರು ಸೇರಿ ಮಾಡೋಣ ಅಂತ. ಇಲ್ಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ಇನ್ನು ಈ ಕಡೆ ಫ್ರೈ ಆಗ್ತಾ ಇದೆ. ಹಂಗೆ ಅಡುಗೆ ಬಿ ಚಾಲು ಮಾಡ್ತೀವಿ. ಚಪಾತಿ ಮಾಡಿರ್ತೀನಿ ಇಲ್ಲ ಓಟ್ ಹಾಕಲ್ಲ ನಮ್ಮ ಹಾಕಲ್ಲ.
ಹಾಕಿ ರೇಷ್ಮೆ ಕೊಡ್ಬಾರ ನಾನು ಬಾ ಹೋಗಿ ಅವ್ರು ಬೇರೆ ತರ ಮಾಡ್ತಾರೆ ನೋಡಿ ಅದು ಚಲೋ ಟೇಸ್ಟ್ ನಮ್ಮ ಅಷ್ಟೇ ಸಹ ನೋಡು ಫ್ರೆಂಡ್ಸ್ ಫೈನಲಿ ಫಿಂಗರ್ ಚಿಪ್ಸ್ ರೆಡಿ ಆಯಿತು ಟೊಮೊಟೊ ಸಾಸ್ ಆ್ಯಂಡ್ ಫಿಂಗರ್ ಚಿಪ್ಸ್ ಸೊ ಇದು ಎರಡೂ ಈಗ ನಮ್ಮ ತಂಗಿ ಕೊಟ್ಟು ಬರ್ತೀನಿ ನೋಡಂಬ ಟೇಸ್ಟ್ ಹೆಂಗಿರುತ್ತೋ ಅವಳು ಟೇಸ್ಟ್ ಮಾಡಿ ಹೇಳಿ ಬ್ಲ್ಯಾಕ್ ಬ್ಯೂಟಿ ಅಲ್ಲ ಟೇಸ್ಟ್ ಅವು ಸ್ವಲ್ಪ ಹಂಗೆ ಅನಿಸ ಟೇಸ್ಟ್ ಹೆಂಗದ ಕ್ರಿಸ್ಪಿ ಕ್ರಿಸ್ಪಿ ಇರ್ಬೇಕಂತ ಹೇಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು ಚಂದ ಟೇಸ್ಟ್ ಮತ್ತು ಸಿಗಂಗಿಲ್ಲ ಅವರು ಹಾಕಿಲ್ಲ ಅದು ಟೇಸ್ಟ್ ಅದ್ರಾಗೆ ಚೆನ್ನಾಗಿ ಹಾಕೊಂಬರ್ಲ ಖಾರ ಫಿಂಗರ್ ಚಿಪ್ಸ್ ಬಸ್ ವಾ ಅಕ್ಕ ನೋಡ್ಲಂತೇನೆ ಸೇರ್ದಲ್ಲ ಶ್ರೀನಿಶ ಹೇಳಿಲ್ಲ ಈಗ ಬರ್ತಾಳೆ ಅಲ್ಲಿ ಹೋಗಿ ಸ್ಪ್ರೆಡ್ ಮಾಡಿ ಬರ್ತಾಳೆ ಹೌದೇ ಊಟ ಯಾರು ಮಾಡ್ಬೇಕು ಅದು ಫ್ರೈ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ಆಗೋದಿಲ್ಲ ಕಕ್ಕಿ ನೋಡಿ ಹ್ಯಾಂಗ ಓಡಿ ಬಂದ ಫ್ರೆಂಡ್ಸ್ ಇವಾಗ ನಂದಂತೂ ಊಟ ಆಯಿತು ನಮ್ಮ ಮನೇಲಿ ಎಲ್ರದ್ದು ಊಟ ಆಯಿತು ಸೊ ನಮ್ಮ ತಂಗಿ ರಾಣಿಗೆ ಕಟ್ಲತ್ತಾಳ ಬಟ್ ಇಲ್ಲಿದ್ದರೂ ತುಂಬ ಗಲೀಜು ಮಾಡಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಕಡೆ ರೂಮ್ನಲ್ಲಿ ಕಟ್ಬಿಡ್ತಾಳೆ ಸೊ ಎಲ್ರದ್ದು ಊಟ ಆಯಿತು ಆಮೇಲೆ ಹಾಲು ಕಾಸ್ಕೊಂಡು ಎಲ್ಲರೂ ಕುಡಿದಿದ್ವಿ ಸಿಕ್ಕಾಪಟ್ಟೆ ಚಳಿ ಸೋಫಾ ಮ್ಯಾಗ ಫ್ರೆಂಡ್ಸ್ ಸೋಫಾ ಮೇಲೆ ನಾಯಿಗೆ ವ್ಯವಸ್ಥೆ ನಡೀತಾ ಇದೆ ಮಲ್ಕೊಳ್ಳೋದಕ್ಕೆ ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಅಲ್ಲ ಹಾಗಾಗಿ ನಮ್ಮ ತಂಗಿ ಸೋಫಾ ಮೇಲೆ ರಾಣಿಗೆ ನೀಟಾಗಿ ಹಾಸಿ ಹಚ್ಚಿ ಮಲಗಿಸ್ಬಿಡ್ತಾಳೆ ಬಟ್ ಬೆಳಿಗ್ಗೆ ತನಕ ಹೇಳಲ್ಲ ಅವಳು ಹಾಗಾಗಿ ಸೊ ನಾವೆಷ್ಟು ಸೇಫ್ಟಿಯಾಗಿರ್ತೀವಿ ಪ್ರಾಣಿಗಳು ಕೂಡ ಅಷ್ಟೇ ಸೇಫ್ಟಿಯಾಗಿರಬೇಕು ಅಂತ ಹೇಳಿಬಿಟ್ಟು ಅವಳು ವ್ಯವಸ್ಥೆ ಚೆನ್ನಾಗಿ ಮಾಡ್ತಾಳೆ ಸೊ ಅಲ್ಲಿ ಸೋಫಾ ಇದೆ ನಾವು ಕೂತ್ಕೋತೀವಿ ಬಟ್ ಅದಕ್ಕೆ ಸಪ್ರೇಟಾಗಿ ಹಾಸಿಬಿಟ್ಟು ಮಲಗಿಸಿ ಅದಾದಮೇಲೆ ತಾನು ಹೋಗಿ ಮಲ್ಕೋತಾಳೆ ಇನ್ನು ಮೇಲ್ಗಡೆ ಎಲ್ಲರೂ ಮಲ್ಕೊಂಡಿದ್ದಾರೆ ಮೇಲೆ ಸೌಂಡ್ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸಿದ್ಧಾರ್ಥ ಮ್ಯಾಗ ಭಾಳ ಗಲಾಟೆ ಮಾಡತ್ತಾರ ಹಾಂ ಮಲ್ಕೊಂಡಾರ ಕೆಳಗೆ ಮಲ್ಕೊಂಡಾರ ಮ್ಯಾಲೆ ಮಲ್ಕೊಂಡಾರ ಇಲ್ಲಿ ಹೊರಗೆ ರೂಮ್ನಾಗ ಹಾಂ ಆಡ್ಲತ್ತಾರ ಸ್ವಲ್ಪ ಚಳಿ ಅದಪ್ಪ ಅದಕ್ಕಂದೆ ಸೊ ಫ್ರೆಂಡ್ಸ್ ಎಲ್ಲರೂ ಮಲ್ಕೊಂಡಿದ್ದಾರಂತೆ ಹಾಗಾಗಿ ಸೊ ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ ಸೊ ಇವತ್ತು ಫುಲ್ಲು ಡೇ ಏನಿಲ್ಲ ಹರಟೆ ಹೊಡಿತಾ ಮಾತಾಡ್ತಾ ಇವತ್ತಿನ ಡೇ ಫುಲ್ ಹೆಂಗೆ ಕಳೀತು ಗೊತ್ತೇ ಇಲ್ಲ ಬಟ್ ನಾಳೆ ಊರಿಗೆ ಬೇರೆ ಹೋಗಬೇಕು ಆಮೇಲೆ ಹಾಯ್ ರಾಣಿ ಗುಡ್ ನೈಟ್ ಗುಡ್ ನೈಟ್ ಚಳಿ ಚಳಿ ಮಲ್ಕೊಂಬಿಡು ಆರಾಮ್ಸೆ ಸೊ
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.